ಪ್ರೀವಿಯಸ್ ಫಾರ್ಮುಲಾದಲ್ಲಿ ನಾವು ಹ್ಯಾಡ್ ಮತ್ತೆ ಡಿಂಟ್ ಹ್ಯಾವ್ ಅನ್ನ ಪಾಸ್ಟ್ ಟೈಮಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಈಗ ಈ ಫಾರ್ಮುಲಾದಲ್ಲಿ ಕ್ವಶನ್ ಮೇಕಿಂಗ್ ಅಂದರೆ ಫಾರ್ ಎಕ್ಸಾಂಪಲ್, ನೀನು 10ನೇ ಕ್ಲಾಸಲ್ಲಿ ಇದ್ದಾಗ ನಿನ್ನ ಹತ್ರ ಲ್ಯಾಪ್ಟಾಪ್ ಇತ್ತಾ ಅಂತ ಕೇಳ್ಬೇಕು. ನಾನು ಹೆಂಗೆ ಕೇಳೋದು? ಸೊ ಪಾಸ್ಟ್ ಅಂದ್ರೆ ಹ್ಯಾಡ್, ಯು ಹ್ಯಾಡ್ ಲ್ಯಾಪ್ಟಾಪ್ ಅಂದ್ರೆ ಅದು ಕ್ವಶನ್ ಆಗಲ್ಲ. ಸೊ ಹೆಂಗೆ ಕೇಳೋದು ಈ ಫಾರ್ಮುಲಾದಲ್ಲಿ ನಾವು ನೋಡೋಣ. ಸೊ ಇದು ವೆರಿ ಸಿಂಪಲ್ ಫಾರ್ಮುಲಾ. ಮತ್ತೆ ಫಾರ್ಮುಲಾ 9 and 10 ತುಂಬಾ ಸಿಂಪಲ್ ಆಯ್ತಾ. ಸೊ ಈಗ ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ, ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳು, ಬ್ಯಾಂಗ್ಳೂರ್ ಅಂಡ್ ಮೈಸೂರು 2 cities, ಹಿ, ಶಿ, ರಘು, ಬ್ಯಾಂಗ್ಳೂರ್, ಎನಿ ಸಿಂಗ್ಯುಲರ್ ಬಂದಾಗ ಹಿಂದ್ಗಡೆ ಏನ್ ಹಾಕ್ಬೇಕು? ಡಿಡ್. ಸೊ ಇಲ್ಲಿ ಹ್ಯಾವೇ ಬರಬೇಕು, ಎನಿಥಿಂಗ್. ಮತ್ತೆ ಇಲ್ಲಿ ಸರ್ ಹ್ಯಾಡ್ ಇರಬೇಕಿತ್ತು ಅನ್ಸುತ್ತೆ ಸರ್, ನೀವು ಸಿಕ್ಕಾಬಟ್ಟೆ ಟೈಪಿಂಗ್ ಮಿಸ್ಟೇಕ್ಗಳು ಮಾಡಿದ್ದೀರಾ ಪಿ ಪಿ ಟಿಲಿ. ಸೊ ಇಲ್ಲಿ ಹ್ಯಾಡ್ ಹಾಕೋ ಬದಲು ನೀವು ಹ್ಯಾವ್ ಹಾಕ್ಬಿಟ್ಟಿದ್ದೀರಾ. ಇಲ್ಲ, ಇಲ್ಲಿ ಹ್ಯಾವೇನೆ, ಇದು ತಪ್ಪಲ್ಲ, ಇದು ಹ್ಯಾವೇನೆ. ಸೊ ಈಗ ಪಾಸ್ಟ್ ಅಲ್ಲಿ ಕ್ವಶನ್ ಆದ್ರಿಂದ ಇಲ್ಲಿ ನಾವು ಟೈಮ್ ರೆಫರೆನ್ಸ್ ಅನ್ನ ಕೊಡಬೇಕು. ಯಾರಾದ್ರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ಫಾರ್ಮುಲಾ 1 to 9 ಕಂಪ್ಲೀಟ್ ಮಾಡಿದ ಮೇಲೆ ಇದನ್ನ ನೋಡಬೇಕು. ಸೊ ಫಾರ್ಮುಲಾ 1 to 9 ನೋಡದೆ ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಇದೆಲ್ಲ ಕಂಟಿನ್ಯೂಟಿ. ಹಂಗಾಗಿ ಸೊ ಈ ಫಾರ್ಮುಲಾನ ನೀವು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಈಗ ನಾವು ಕೆಲವು ಕ್ವಶನ್ ಅನ್ನ ನೋಡೋಣ. ಸೊ ಟೈಮ್ ರೆಫರೆನ್ಸ್: ವೆನ್ ಐ ವಾಸ್ ಎ ಚೈಲ್ಡ್, ನಾನು ಮಗುವಾಗಿದ್ದಾಗ, ಡಿಡ್ ಐ ಹ್ಯಾವ್ ಟಾಯ್ಸ್? ನೀವು ಯಾರೋ ನಿಮ್ಮ ಪೇರೆಂಟಿಗೆ ಕೇಳ್ತಾ ಇದ್ದೀರಾ. ಸೊ ನಾನು ಸಣ್ಣ ಹುಡುಗ ಆಗಿದ್ದಾಗ ಅಥವಾ ಸಣ್ಣ ಹುಡುಗಿ ಆಗಿದ್ದಾಗ ನನ್ನ ಹತ್ರ ಟಾಯ್ಸ್ ಇತ್ತ? ಅವ್ರು ಆನ್ಸರ್ ಮಾಡ್ಬೇಕಾದ್ರೆ ಹೌದು ಇತ್ತು. ಎಸ್, ಯು ಹ್ಯಾಡ್ ಟಾಯ್ಸ್. ಹೌದು, ನಿನ್ನ ಹತ್ರ ಟಾಯ್ಸ್ ಇತ್ತು. ಎಸ್, ಯು ಹ್ಯಾಡ್ ಟಾಯ್ಸ್. ನೋ, ಯು ಡಿಂಟ್ ಹ್ಯಾವ್ ಟಾಯ್ಸ್. ಇಲ್ಲಿ ನಾನು ಹೇಳಿದ್ದೆ ನಿಮಗೆ, ರಿಟರ್ನ್ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ ನಾವು? ಡಿಡ್ ನಾಟ್ ಹ್ಯಾವ್. ರಿಟರ್ನ್ ಇಂಗ್ಲಿಷ್ ಅಲ್ಲಿ ನಾವು ಡಿಡ್ ನಾಟ್ ಹ್ಯಾವ್, ಅಥವಾ ಕೆಲವರು ಅದನ್ನ ಡಿಡಂಟ್. ಓಕೆ, ಸೊ ಈ ರೀತಿ ಬರೀತಾರೆ, ಡಿಡಂಟ್ ಹ್ಯಾವ್ ಅಂತ. ಬಟ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಅದನ್ನ ನಾವು ಏನ್ ಹೇಳ್ತೀವಿ? ಸೊ ಡಿಂಟ್. ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ಡಿಂಟ್ ಹ್ಯಾವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಓಕೆ, ವೆನ್ ಯು ವರ್ ಇನ್ ಇಂಜಿನಿಯರಿಂಗ್, ಡಿಡ್ ಯು ಹ್ಯಾವ್ ಗುಡ್ ಬುಕ್ಸ್? ನೀನು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ, ವೆನ್ ಯು ವರ್ ಇನ್ ಇಂಜಿನಿಯರಿಂಗ್, ಡಿಡ್ ಯು ಹ್ಯಾವ್ ಗುಡ್ ಬುಕ್ಸ್? ನಿನ್ನ ಹತ್ರ ಒಳ್ಳೆ ಬುಕ್ಸ್ ಇತ್ತ? ಎಸ್, ಐ ಹ್ಯಾಡ್ ಗುಡ್ ಬುಕ್ಸ್. ಎಸ್, ಐ ಹ್ಯಾಡ್ ಗುಡ್ ಬುಕ್ಸ್. ಸೊ ಎಸ್, ಐ ಹ್ಯಾಡ್ ಗುಡ್ ಬುಕ್ಸ್. ನಿಮಗೆ ಇದು ಗೊತ್ತು, ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಸಿಂಗ್ಯುಲರ್ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾಡ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡಿಂಟ್ ಹ್ಯಾವ್ ಬರುತ್ತೆ ಅನ್ನೋದು ಗೊತ್ತು. ನೋ, ಐ ಡಿಂಟ್ ಹ್ಯಾವ್ ಗುಡ್ ಬುಕ್ಸ್. ನನ್ನ ಹತ್ರ ಒಳ್ಳೆ ಬುಕ್ಸ್ ಇರಲಿಲ್ಲ. ಐ ಡಿಂಟ್ ಹ್ಯಾವ್ ಗುಡ್ ಬುಕ್ಸ್. ವೆನ್ ರಘು ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಇಲ್ಲಿ ನೋಡಿ, ರಘು ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಅನ್ನೋದು ಟೈಮ್ ರೆಫರೆನ್ಸ್ ಆಯ್ತು. ವೆನ್ ರಘು ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಡಿಡ್ ಯು ಹ್ಯಾವ್ ಗುಡ್ ಟೀಚರ್ಸ್? ಅವನಿಗೆ ಒಳ್ಳೆ ಟೀಚರ್ಸ್ ಇದ್ರಾ? ಡಿಡ್ ಯು ಹ್ಯಾವ್ ಗುಡ್ ಟೀಚರ್ಸ್? ಎಸ್, he had good teachers. ಅವನಿಗೆ ಒಳ್ಳೆ ಟೀಚರ್ಸ್ ಇದ್ರು. ನೋ, he didn't have good teachers. ಅವನಿಗೆ ಒಳ್ಳೆ ಟೀಚರ್ಸ್ ಇರಲಿಲ್ಲ. ಸೊ ಹ್ಯಾಡ್, ಡಿಂಟ್ ಹ್ಯಾವ್, ನೆಗೆಟಿವ್, ಪಾಸಿಟಿವ್ ನಿಮಗೆ ಗೊತ್ತು. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್, ಹ್ಯಾಡ್ ಮತ್ತೆ ಡಿಂಟ್ ಹ್ಯಾವ್ ಬರುತ್ತೆ ಅನ್ನೋದು ಗೊತ್ತು. 5 years ಬ್ಯಾಕ್, 5 ವರ್ಷದ ಹಿಂದೆ, ಡಿಡ್ ಯು ಹ್ಯಾವ್ ಎ ಪಾಸ್ಪೋರ್ಟ್? ನಿನ್ನ ಹತ್ರ ಪಾಸ್ಪೋರ್ಟ್ ಇತ್ತ? ಯಾಕೆ ಎ ಬಂತು? ಇಲ್ಲಿ ನಾನು ಒಂದು ಪಾಸ್ಪೋರ್ಟ್ ಎಲ್ಲ ಒಂದೇ ಕೊಡೋದಲ್ವಾ. ಡಿಡ್ ಯು ಹ್ಯಾವ್ ಅ ಪಾಸ್ಪೋರ್ಟ್? ಎಸ್, ಐ ಹ್ಯಾಡ್ ಎ ಪಾಸ್ಪೋರ್ಟ್. ನನ್ನ ಹತ್ರ ಪಾಸ್ಪೋರ್ಟ್ ಇತ್ತು 5 ವರ್ಷದ ಹಿಂದೆ. ಅಲ್ಲಿ ನೋಡಿ, ಎಸ್ ಅಂದ್ರೆ ಸಾಕು, ಅದು 5 years ಬ್ಯಾಕ್ ಅಂತಾನೆ ಅದು. ಐ ಹ್ಯಾಡ್ ಎ ಪಾಸ್ಪೋರ್ಟ್. ನೋ, ಐ ಡಿಂಟ್ ಹ್ಯಾವ್ ಎ ಪಾಸ್ಪೋರ್ಟ್. 5 ವರ್ಷದಿಂದ ನನ್ನ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ. ವೆನ್ ದೇ ವರ್ ಇನ್ ಮೈಸೂರ್, ಇದು ಟೈಮ್ ರೆಫರೆನ್ಸ್. ಇಲ್ಲಿ ಯಾಕೆ ವರ್ ಬಂತು ನಿಮಗೆ ಗೊತ್ತಿದೆ, ಯಾವ್ಯಾವಾಗ ವರ್ ಬರಬೇಕು, ಯಾವ್ಯಾವಾಗ ವಾಸ್ ಬರಬೇಕು ಅಂತ. ಐ ಮತ್ತೆ ಎನಿ ಸಿಂಗ್ಯುಲರ್ ಇದ್ದಾಗ ವಾಸ್ ಮತ್ತೆ ವಾಸ್ ನಾಟ್. ಯು
ಮತ್ತೆ ಎನಿ ಪ್ಲೂರಲ್ ಬಂದಾಗ ನಮಗೆ ವರ್ ಮತ್ತೆ ವರ್ ನಾಟ್ ಅನ್ನು ನಾವು ಯೂಸ್ ಮಾಡ್ತೀವಿ. ವೆನ್ ದೇ ವರ್ ಇನ್ ಮೈಸೂರ್ ಡಿಡ್ ದೇ ಹ್ಯಾವ್ ಅ ಬೈಕ್? ಎಸ್, ದೇ ಹ್ಯಾಡ್ ಅ ಬೈಕ್. ಎಸ್, ದೇ ಹ್ಯಾಡ್ ಅ ಬೈಕ್. ನೋ, ದೇ ಡಿಂಟ್ ಹ್ಯಾವ್ ಅ ಬೈಕ್. ಅವ್ರ ಹತ್ರ ಬೈಕ್ ಇತ್ತು, ಅವ್ರ ಹತ್ರ ಬೈಕ್ ಇರಲಿಲ್ಲ. ದೇ ಡಿಂಟ್ ಹ್ಯಾವ್ ಎ ಬೈಕ್. ವೆನ್ ರಘು ಅಂಡ್ ಪವನ್ ವರ್ ಇನ್ ಪ್ರೈಮರಿ ಸ್ಕೂಲ್, ಯಾಕೆ ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಹಾಗಾಗಿ ವರ್ ಬರಬೇಕು. ವೆನ್ ರಘು ಅಂಡ್ ಪವನ್ ವರ್ ಇನ್ ಪ್ರೈಮರಿ ಸ್ಕೂಲ್ ಡಿಡ್ ದೇ ಹ್ಯಾವ್ ಎ ಗುಡ್ ಲೈಬ್ರರಿ? ಅವರಿಗೆ ಒಳ್ಳೆ ಲೈಬ್ರರಿ ಇತ್ತ? ಎಸ್, ದೇ ಹ್ಯಾಡ್ ಎ ಗುಡ್ ಲೈಬ್ರರಿ. ಅವರಿಗೆ ಒಳ್ಳೆ ಲೈಬ್ರರಿ ಇತ್ತು. ನೋ, ದೇ ಡಿಂಟ್ ಹ್ಯಾವ್ ಎ ಗುಡ್ ಲೈಬ್ರರಿ. ಅವರಿಗೆ ಒಳ್ಳೆ ಲೈಬ್ರರಿ ಇರಲಿಲ್ಲ. ಸೊ ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರಿಂದ ವರ್ ಬಂತು. ಇದು ಟೈಮ್ ರೆಫರೆನ್ಸ್. ಇಲ್ಲಿ ಕಾಮ ತನಕ ಏನಿದೆ ಅದು ಟೈಮ್ ರೆಫರೆನ್ಸ್ ಆಯ್ತು. ನೆಕ್ಸ್ಟ್, 10 years ಬ್ಯಾಕ್, 10 ವರ್ಷದ ಹಿಂದೆ, ಡಿಡ್ ಬ್ಯಾಂಗ್ಳೂರ್ ಹ್ಯಾವ್ ಗುಡ್ ಹೋಟೆಲ್ಸ್? ಬ್ಯಾಂಗ್ಳೂರಲ್ಲಿ ಒಳ್ಳೆ ಹೋಟೆಲ್ಸ್ ಇತ್ತ? 10 years ಬ್ಯಾಕ್, ಡಿಡ್ ಬ್ಯಾಂಗ್ಳೂರ್ ಹ್ಯಾವ್ ಗುಡ್ ಹೋಟೆಲ್ಸ್? ಎಸ್, ಬ್ಯಾಂಗ್ಳೂರ್ ಹ್ಯಾಡ್ ಗುಡ್ ಹೋಟೆಲ್ಸ್ ಅಥವಾ ಇಟ್ ಹ್ಯಾಡ್ ಗುಡ್ ಹೋಟೆಲ್ಸ್. ನೋ, ಇಟ್ ಡಿಂಟ್ ಹ್ಯಾವ್ ಗುಡ್ ಹೋಟೆಲ್ಸ್. ಅಲ್ಲಿ ಒಳ್ಳೆ ಹೋಟೆಲ್ಸ್ ಇರಲಿಲ್ಲ. ಇಟ್ ಡಿಂಟ್ ಹ್ಯಾವ್ ಗುಡ್ ಹೋಟೆಲ್ಸ್. 5 years ಬ್ಯಾಕ್, ಡಿಡ್ ಮೈಸೂರ್ ಅಂಡ್ ಹಾಸನ್, ಎರಡು ಸಿಟಿ, ಸೊ ಡಿಡ್ ಮೈಸೂರ್ ಅಂಡ್ ಹಾಸನ್ ಹ್ಯಾವ್ ಗುಡ್ ಕಂಪನೀಸ್? ಎಸ್, ದೇ ಹ್ಯಾಡ್. ಇಲ್ಲಿ ದೇ ಅಂದ್ರೆ ಏನು? ಮೈಸೂರ್ ಮತ್ತೆ ಹಾಸನಿಗೆ ಸಂಬಂಧಪಡುತ್ತೆ. ಮೈಸೂರ್ ಅಂಡ್ ಹಾಸನ್ ಹ್ಯಾಡ್ ಗುಡ್ ಕಂಪನೀಸ್. ನೋ, ದೇ ಡಿಂಟ್ ಹ್ಯಾವ್ ಗುಡ್ ಕಂಪನೀಸ್. ದೇ ಡಿಂಟ್ ಹ್ಯಾವ್ ಗುಡ್ ಕಂಪನೀಸ್. ವೆನ್ ಹಿ ವಾಸ್ ಇನ್ ಬಾಂಬೆ, ಇದು ಟೈಮ್ ರೆಫರೆನ್ಸ್. ಈಗ ನಿಮಗೆ ಗೊತ್ತಿದೆ ಟೈಮ್ ರೆಫರೆನ್ಸ್. ಸೊ ಯಾಕೆ ವಾಸ್ ಬಂತು? ಹಿ ಇದೆ, ಹಂಗಾಗಿ ವೆನ್ ಹಿ ವಾಸ್ ಇನ್ ಬಾಂಬೆ ಡಿಡ್ ಹಿ ಹ್ಯಾವ್ ಎ ಪ್ಯಾನ್ ಕಾರ್ಡ್? ಎಸ್, he had a PAN card. No, he didn't have a PAN card. ನೀವು ಈ ಕ್ವಶನ್ ಮೇಕಿಂಗ್ ಫಾರ್ಮುಲಾಸ್ ನ ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಫಸ್ಟ್ ಕ್ವಶನ್ ಡಿಸ್ಪ್ಲೇ ಆದ್ಮೇಲೆ ನೀವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಬೇಕು. ಪಾಸ್ ಮಾಡಬೇಕು ವಿಡಿಯೋನ. ಫಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ಲಿ, ಆಮೇಲೆ ವಿಡಿಯೋ ಪಾಸ್ ಮಾಡಿ, ಆಮೇಲೆ ನೀವು ಆನ್ಸರ್ ನೋಡಿ. ಎಸ್, he had a PAN card. No, he didn't have a PAN card. When Raghu was in engineering, did he have a laptop? Yes, he had a laptop. ರಘು ವಾಸ್ ಯಾಕೆ ಬಂತು? ವರ್ ಯಾಕೆ ಬರ್ಲಿಲ್ಲ? ರಘು ಒಬ್ಬ ವ್ಯಕ್ತಿ. ಅಕಸ್ಮಾತ್ ರಘು ಅಂಡ್ ಪವನ್ ಇದ್ದಿದ್ರೆ ಇಲ್ಲಿ ವಾಸ್ ಬದಲು ಏನ್ ಬರ್ತಾ ಇತ್ತು? ವರ್ ಬರ್ತಾ ಇತ್ತು. ವೆನ್ ರಘು ವಾಸ್ ಇನ್ ಇಂಜಿನಿಯರಿಂಗ್, ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್. ಸೊ ನಿಮಗದು ಗೊತ್ತಿದೆ ಇವಾಗ. ಇದು ಟೈಮ್ ರೆಫರೆನ್ಸ್. ವೆನ್ ರಘು ವಾಸ್ ಇನ್ ಇಂಜಿನಿಯರಿಂಗ್ ಡಿಡ್ ಹಿ ಹ್ಯಾವ್ ಎ ಲ್ಯಾಪ್ಟಾಪ್? ಎಸ್, he had a laptop. ಅವನ ಹತ್ರ ಲ್ಯಾಪ್ಟಾಪ್ ಇತ್ತು. ನೋ, he didn't have a ಲ್ಯಾಪ್ಟಾಪ್. ಅವನ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ. ಈ ಕ್ವಶನ್ ಮೇಕಿಂಗ್ ತುಂಬಾ ಸಿಂಪಲ್. ಸೊ ಫಾರ್ಮುಲಾ 9 and 10 ನಿಮಗೆ ತುಂಬಾ ಸಿಂಪಲ್. ನಿಮಗೆ ಈ ಮೆಟೀರಿಯಲ್ಸ್ ಏನಾದರೂ ಬೇಕು ಅಂದ್ರೆ ಈ ಫಸ್ಟ್ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಈ ನಂಬರ್ನ ಸೇವ್ ಮಾಡಿಕೊಂಡು ನೀವು ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ. ನಿಮ್ಮ ನೇಮು, ನೀವು ಯಾವ ಊರಿನವರು, ನೀವು ಏನ್ ಮಾಡ್ತಾ ಇದ್ದೀರಾ, ಸ್ಟೂಡೆಂಟ್ ಆಗಿದ್ರೆ ಏನ್ ಓದ್ತಾ ಇದ್ದೀರಾ, ಕ್ವಾಲಿಫಿಕೇಶನ್, ನೀವು ಆಲ್ರೆಡಿ ಕೆಲಸದಲ್ಲಿದ್ರೆ ಏನ್ ಕೆಲಸ ಮಾಡ್ತಿದ್ದೀರಾ ಅಂತಕ್ಕಂಥದ್ದೊಂದು ಮೆಸೇಜ್ ಅನ್ನ ಕಳಿಸಿ. ನಮ್ಮ ಟೀಮಿಂದ ನಿಮಗೆ ಮೆಟೀರಿಯಲ್ ನ ಕಳಿಸ್ತೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ಫಾರ್ಮುಲಾದಲ್ಲಿ ವರ್ಬ್ಸ್ ಯೂಸೇಜ್ ಅನ್ನ ನೋಡೋಣ. ಸೊ ವರ್ಬ್ಸ್ ಯೂಸೇಜ್ ತುಂಬಾ ಇಂಪಾರ್ಟೆಂಟ್. ಸೊ ಕ್ರಿಯಾಪದಗಳು ಹೆಂಗೆ ನಾವು ಯೂಸ್ ಮಾಡ್ತೀವಿ ಅಂತ. ಸೊ ಥ್ಯಾಂಕ್ ಯು.